ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುಧೆ. ನಾನು ನಿಮ್ಮ ರೂಪ ಕನ್ನಡತೆ. ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ದಯಮಾಡಿ ಶೇರ್ ಮಾಡಿ. ಏತಕ್ಕೆ ನಿನ್ನನ್ನು ಬಯಸಿದ ಹೃದಯ ಭಾಗ 18. ನೀರು, ನಾನು ಅಷ್ಟು ಕೆಟ್ಟವಳ ಅಂದ್ಕೊಂಡೇನೆ. ತನ್ನವರಾರು ತನ್ನ ನಂಬಿಲ್ಲ ಎಂಬ ನೋವು ಅವಳ ಧ್ವನಿಯಲ್ಲಿತ್ತು. ಸಾರಿ ಕಣೆ, ದುಡುಕಿಬಿಟ್ಟೆ ಎಂದು ಇಬ್ಬರು ರಾಜಿಯಾದರು. ಕ್ಯೂಟಿ, ನಾನು ಸಾತು ಅಣ್ಣನ ಅವತ್ತು ಆಸ್ಪತ್ರೆಯಲ್ಲಿ ನೋಡಿದ್ದೆ ಕಣೆ, ಮರೆತು ಬಿಟ್ಟೆ ನೋಡು ಎಂದು ನೆನಪಿಸಿಕೊಂಡು ನುಡಿದಳು ನಿಹಾರಿಕಾ. ಯಾವಾಗ, ಏನಾಗಿತ್ತು ಅವರಿಗೆ ಎಂದು ಭಯದಿಂದ ಕೇಳಿದಳು ಇತಿ. ಅಯ್ಯೋ, ಹಾಳೋದೋ ನಿಧಾನಲ್ಲ ನಮ್ಮಣ್ಣ, ಅವನಿಗೆ ಆಗಿದ್ದು, ಸಾತು ಅಣ್ಣನಿಗಲ್ಲ ಎಂದು ಸಮಾಧಾನ ಮಾಡಿದ್ಲು. ನಿತಿನ್ಗಾ ಎಂದು ರಾಗವೆಳೆದು ಅಂದಿನ ದಿನ ನೆನಪಿಸಿಕೊಂಡ್ಳು. ಅವನು ಸೂಸೈಡ್ ಅಟೆಂಪ್ಟ್ ಮಾಡಿದ್ದು. ಹಾಂ, ಅವನೇ ಎಂದವರಿಬ್ಬರೂ ಕುಶಲೋಪರಿ ವಿಚಾರಿಸಿಕೊಂಡು ಮನೆ ಕಡೆ ನಡೆದರು. ಇತಿಯ ಆಪ್ತ ಗೆಳತಿ ನಿಹಾರಿಕಾ ಅವಳಿಗೆ ನಿತಿನ್ ಕೊಡುವ ಕಾಟದ ಬಗ್ಗೆ ಹೇಳಲು ಅವಳ ಮನಸ್ಸು ಒಪ್ಪಿಲ್ಲ. ಒಮ್ಮೆ ಕೇಳಿದ್ದರೆ ಸಹಾಯ ಮಾಡುತ್ತಿದ್ಲೇನೋ, ಆಪ್ತ ಗೆಳತಿ ಅಲ್ವೇ. ಚಿಕ್ಕಮ್ಮ, ಒಂದು ಹೇಳ್ತೀನಿ, ಬೇಜಾರು ಮಾಡ್ಕೋಬೇಡಿ ಎಂದು ಮಾತು ತೆಗೆದಳು ಇತಿ ಸಂಜೆ ಅಡುಗೆ ಮಾಡುವಾಗ. ಕೇಳಲೋ ಬೇಡವೋ ಎಂಬ ಚಿಂತೆಯಿಂದ ಕೇಳಿದ್ಲು. ಏನು ಹೇಳೆ? ನಾನು ಬದಲಾಗಿದ್ದೀನಿ ಕಣೆ, ಅದೇನು ಹೇಳು ಎಂದರು ಮುಖ ಚಿಕ್ಕದು ಮಾಡಿಕೊಂಡು. ಅದು ಚಿಕ್ಕಮ್ಮ ಎಂದು ವಿಷಯ ಹೇಳಲು ತಡವರಿಸಿದವಳ ಕಂಡವರ ಕಣ್ಣಲ್ಲಿ ನೀರು ತುಂಬಿಕೊಂಡಿತು. ಅದನ್ನು ಕಂಡವಳು ಮನ ಹಿಂಡಿತ್ತು. ಚಿಕ್ಕಮ್ಮ, ಕ್ಷಮಿಸಿ, ನಾನು ನಿಮಗೆ ನೋವು ಮಾಡಬೇಕು ಅಂತ ಹೇಳಲಿಲ್ಲ, ಕ್ಷಮಿಸಿ, ಅಳಬೇಡಿ ಪ್ಲೀಸ್ ಎಂದಳು. ನನ್ನ ಹತ್ರ ಪ್ರೀತಿಯಿಂದ ಮಾತನಾಡುವಷ್ಟು ಸಲಿಗೆ ಕೊಟ್ಟಿಲ್ಲ ನಾನು. ನನ್ನಂಥ ಪಾಪಿ ಬದುಕಿರಬಾರ್ದು. ನಿಮಗೆ ನನ್ನ ಕಂಡ್ರೆ ಅಷ್ಟೊಂದು ಭಯವೇನೆ ಎಂದು ಇನ್ನೂ ಕಣ್ಣೀರು ಹಾಕುವಾಗ, ಸಾರಿ ಚಿಕ್ಕಮ್ಮ, ಅದು ಹಾಗಲ್ಲ, ಭಯದ ಮಾತಲ್ಲ ಚಿಕ್ಕಮ್ಮ, ನಾನು ಕೆಲಸದ ಬಗ್ಗೆ ಕೇಳಬೇಕು ಅಂತಿದ್ದೆ ಚಿಕ್ಕಮ್ಮ ಎಂದಳು. ಏನಮ್ಮ ಅದು, ಹೇಳು, ಕೇಳ್ತೀನಿ ಎಂದರು ಅವಳ ಮಾತಿಗೆ ಕಣ್ಣೊರೆಸಿಕೊಂಡು. ಚಿಕ್ಕಮ್ಮ, ನೀವು ಮನೇಲೇ ಇರ್ತೀರಲ್ವಾ, ಕೆಲಸ ಮುಗಿದ ಮೇಲೆ ಇಲ್ಲೇ ಕುಳಿತು ಅಗರಬತ್ತಿ ಮತ್ತು ಕೆಲವು ಗೃಹೋಪಯೋಗಿ ವಸ್ತುಗಳ ತಯಾರಿಕೆ ಮಾಡಿ ಮಾರಿದರೆ ಮನೆ ನಡೆಸುವಷ್ಟು ಹಣ ಸಿಗುತ್ತೆ. ಅಪ್ಪ ದುಡಿದ ಹಣವನ್ನು ಉಳಿತಾಯ ಮಾಡಬಹುದು. ಇಲ್ಲ ಅಂದರೆ ಅಪ್ಪ ಹಗಲು ರಾತ್ರಿ ಆಟೋ ಓಡಿಸಿ ಸೊರಗ್ತಾರೆ ಚಿಕ್ಕಮ್ಮ ಎಂದವಳ ಬಿಗಿ ತಪ್ಪಿದವರು. ಎಂಥ ಮನಸ್ಸೇನೆಂದು ನನಗೆ ಇಂಥ ಆಲೋಚನೆಯೇ ಬರಲಿಲ್ಲ. ಆದರೆ ಇದನ್ನು ಕೊಂಡುಕೊಳ್ಳುವರು ಯಾರು ಎಂದರು. ಚಿಕ್ಕಮ್ಮ, ಇದು ಆಶ್ರಮದ ವಿಳಾಸ, ಇವರ ಜೊತೆ ನಾನು ಮಾತಾಡಿದ್ದೀನಿ. ಇವರೇ ಕಚ್ಚಾ ವಸ್ತುಗಳನ್ನು ಕೊಡ್ತಾರೆ, ಹಾಗೆ ತಯಾರಿಸಿದ ವಸ್ತುಗಳನ್ನು ತೆಗೆದುಕೊಳ್ತಾರೆ. ಆದರೆ ಅವರಿಗೆ ಇಂತಿಷ್ಟು ಹಣವನ್ನು ನೀಡಬೇಕು ಆಶ್ರಮದ ಅಭಿವೃದ್ಧಿಗೆ ಎಂದು ಆಶ್ರಮದ ವಿಸಿಟಿಂಗ್ ಕಾರ್ಡ್ ಕೊಟ್ಟಳು. ಸರಿ ಕಣೆ, ನೀನು ಹೇಳಿದಂತೆ ಆಗಲಿ, ನಾಳೆನೇ ಹೋಗ್ತೀನಿ ಎಂದರು. ಕುಳಿತು ತಿನ್ನುವ ವಯಸ್ಸಿನಲ್ಲೂ ಕೆಲಸ ಮಾಡಲು ಹೇಳುತ್ತಿರುವ ಈ ಪಾಪಿಯನ್ನು ಕ್ಷಮಿಸಿ ಚಿಕ್ಕಮ್ಮ ಎಂದವಳು ಮನಸ್ಸಲ್ಲಿ. ನಾನು ದುಡಿದ ಹಣವೆಲ್ಲ ಸಮೃದ್ಧ ಪಾಲಾಗುತ್ತೆ, ನಿಮಗೆ ಕೊಡಲು ನನ್ನ ಬಳಿ ಏನೂ ಇಲ್ಲ ಎಂದು ರೋಧಿಸಿದಳು. ಬಿಡ್ತು ಅನ್ನೋ, ನಾನು ಹೆತ್ತ ಮಗಳೇ ನನ್ನ ನೋಡದೆ ಹೋದಾಗ ನೀನು ನನ್ನ ಬಗ್ಗೆ ಕಾಳಜಿ ಮಾಡ್ತಿರುವೆ. ಹೋಗು, ಆರಾಮಾಗಿ ಇರು, ಆಮೇಲೆ ಊಟಕ್ಕೆ ಕರಿತೀನಿ ಎಂದು ಕಳುಹಿಸಿದವರು ಮನಸ್ಸಲ್ಲಿ, ನಿನ್ನ ತಾಯಿಯನ್ನು ಕಿತ್ತುಕೊಂಡೆ ಈ ಆಸ್ತಿಗಾಗಿ, ನಿನ್ನ ಹಿಂಸಿಸಿದೆ ನನ್ನ ಮಗಳಿಗಾಗಿ, ನಿನ್ನ ಹೊಡೆದೆ ನನ್ನ ಖುಷಿಗಾಗಿ, ಈಗಲಾದರೂ ಬದಲಾಗ್ತೇನೆ ನಿನ್ನ ಪ್ರೀತಿಗಾಗಿ, ಪಶ್ಚಾತ್ತಾಪದಿಂದಾಗಿ ಎಂದು ಕಣ್ಣೀರ ತೊಡೆದುಕೊಂಡರು. ಏನು ಮೇಡಮ್, ತವರಿಗೆ ಹೋದ್ಮೇಲೆ ನನ್ನ ಮರೆತೇ ಹೋಗಿರೋ ಹಾಗಿದೆ ಫೋನಿನಲ್ಲಿ ಕಂಪ್ಲೇಂಟ್ ಮಾಡುತ್ತಿದ್ದ ಸಮೃದ್ಧ. ಹಾಗೇನೂ ಇಲ್ಲ, ಹೇಳಿ ಎಂದವಳಿಗೆ ಮಧ್ಯಾಹ್ನ ಸಾನು ಹೇಳಿದ ಮಾತಿನದೇ ಚಿಂತೆ. ಯಾಕೆ ಐತಿ, ನಿನ್ನ ವಾಯ್ಸ್ ಒಂಥರ ಇದೆ ಕೇಳಿದ ಕಾಳಜಿಯ ಧ್ವನಿಯಲ್ಲೇ. ಏನಿಲ್ಲ ಎಂದಳು. ನನ್ನ ಮಿಸ್ ಮಾಡ್ಕೊಡ್ತಿದೀಯಾ ಎಂದು ಕೇಳಿದ ಅವ. ಇಲ್ಲ, ನಾಳೆ ಬರ್ತಿರಲ್ವಾ? ಹಾಂ, ನಾನಂತೂ ನಿನ್ನ ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ ಎಂದನು ಅವ ಅತ್ತಲಿಂದ. ಆದರೆ ಇವಳ ಕಡೆಯಿಂದ ಮಾತಿಲ್ಲ. ಯಾಕೆ ಐತಿ, ಏನಾದರೂ ಸಮಸ್ಯೆನಾ ಎಂದು ಕೇಳಿದ ಕಾಳಜಿನಿಂದ. ಹಾಗೇನಿಲ್ಲ. ಊಟ ಮಾಡಿದ್ರಾ? ಹಾಂ, ಆಯಿತು. ನಿಂದು? ನಂದು ಆಯಿತು. ಆಯ್ತಮ್ಮ. ಮತ್ತು ನನಗೆ ನಿದ್ದೆ ಬರ್ತಿದೆ. ಅಯ್ಯೋ, ಮಲ್ಗಿ, ಬೇಡ ಅಂದವ್ರು ಯಾರು? ನೀನೇ. ನಾನಾ?
ಹ್ಞೂ ನೀನೇ ಮಲ್ಗೋಕು ಬಿಡದ ಜೀವ ತಿಂತೀಯ. ಒಂದೇ ಒಂದು ಪಪ್ಪಿ ಕೊಡೆ. ನಾನೇನು ಫೋನ್ ಮಾಡಿಲ್ಲ ನಿಮಗೆ. ಇಲ್ವೇ? ನಿನ್ನ ನೆನಪು ಕಾಡ್ತಿದೆ. ನಿನ್ನ ಸಾಮೀಪ್ಯ ಬೇಕು ಅನ್ನಿಸ್ತಿದೆ. ಪ್ಲೀಸ್ ವಿಡಿಯೋ ಕಾಲ್ ಮಾಡೆ ಎಂದ. ನನಗೂ ನಿದ್ದೆ ಬರ್ತಿದೆ ಸಮೃದ್ಧ್, ಗುಡ್ ನೈಟ್ ಎಂದು ಕರೆ ತುಂಡರಿಸಿದಳು. ವಿಡಿಯೋ ಕಾಲ್ ಮಾಡಿದರೆ ಎಲ್ಲಿ ತಾನು ಹತ್ತಿರುವ ಕುರುಹು ಸಿಗುವುದೋ ಎಂದು. ಅವನ ಮಾತು ತರಲೆ ತುಂಟಾಟ ನೆನೆದವಳ ಮುಖದಲ್ಲಿ ತಿಳಿ ನಗು ಮೂಡಿತ್ತು. ಅವಳ ಮನಸ್ಸಲ್ಲಿ ಯಾವುದೋ ಗೊಂದಲ ಇರುವುದ ಅರಿತವ ಒಂದು ಉಪಾಯ ಮಾಡಿದ್ದ. ರಾತ್ರಿ 12 ಗಂಟೆ. ಇತಿಯ ಫೋನ್ ರಿಂಗ್ ಆಗುತ್ತಿತ್ತು. ಇಷ್ಟೊತ್ತಲ್ಲಿ ಯಾರು ಫೋನ್ ಮಾಡ್ತಿರೋದು ಎಂದು ಫೋನ್ ಪರದೆ ನೋಡಿದವಳ ಕಣ್ಣಲ್ಲಿ ಹೊಳಪು ಮೂಡಿತ್ತು. ಜೊತೆಗೆ ಭಯವೂ ಕೂಡ. ಯಾಕೆಂದರೆ ಫೋನ್ ಪರದೆ ಮೇಲೆ ಮೂಡಿದ ಹೆಸರು ನನ್ನವನು. ರಿಸೀವ್ ಮಾಡಿ ಕಿವಿಗೆ ಇಟ್ಟುಕೊಂಡಳು. ಹಲೋ ಇತಿ, ಬೇಗ ಯಾವುದಾದ್ರೂ ಪ್ಯಾಂಟ್ ಶರ್ಟ್ ಹಾಕ್ಕೊಂಡು ಆಚೆ ಬಾ ಎಂದ ತುಸು ಮೆಲ್ಲಗೆ. ರೀ, ಇವಾಗ ಯಾಕೆ? ಏನಾಯಿತು? ಎಲ್ಲಿದ್ದೀರಾ ಎಂದವಳಿಗೆ ಯಾರಿಗೆ ಏನಾಯಿತೋ ಎಂಬ ಚಿಂತೆ. ಅಯ್ಯೋ ಏನಾಗಿಲ್ಲ, ಜಸ್ಟ್ ಯಾವುದಾದ್ರೂ ಜೀನ್ಸ್ ಇದ್ದರೆ ಹಾಕ್ಕೊಂಡು ಇನ್ನು 10 ನಿಮಿಷದಲ್ಲಿ ಆಚೆ ಬಾ ಅಷ್ಟೆ ಎಂದು ಕರೆ ತುಂಡರಿಸಿದ. ಅವನ ಮಾತಿಗೆ ಕಟ್ಟು ಬಿದ್ದು ಇಶಿತಾ ಯೂಸ್ ಮಾಡುತ್ತಿದ್ದ ಜೀನ್ಸ್ಗೆ ಅವಳದೇ ಒಂದು ಟೀ ಶರ್ಟ್ ಧರಿಸಿ ಉದ್ದ ಕೂದಲನ್ನು ಒಂದು ಬ್ಯಾಂಡ್ನಲ್ಲಿ ಬಂಧಿಸಿ ಕಣ್ಣೀರು ಹಾಕಿರುವ ಗುರುತು ಮರೆಮಾಚುವಂತೆ ಮೇಕಪ್ ಮಾಡಿ ಆಚೆ ಬಂದಳು. ಅವಳನ್ನು ಈ ಅವತಾರದಲ್ಲಿ ನೋಡಿದ ಸಮೃದ್ಧದ ಮೇಲೆ ಕೈಯಿಟ್ಟು ಬೈಕಿಗೆ ಹೊರಗೆ ನಿಂತ. ಇಶಿತಾ ಇತಿಗಿಂತ ತುಸು ಕುಳ್ಳ ಇದ್ದಿದ್ದರಿಂದ ಇಶಿಗೆ ಶರ್ಟ್ ಚಿಕ್ಕದಾಗಿತ್ತು. ಪ್ಯಾಂಟ್ ಮತ್ತು ಟಾಪ್ ನಡುವೆ ತುಸು ನಡುವು ಕಾಣುತ್ತಿತ್ತು. ಚಳಿಗೆ 2 ಕೈಯನ್ನು ಕಟ್ಟಿ ನಡೆದು ಬರುತ್ತಿದ್ದಳು. ಗಾಳಿಗೆ ಅವಳ ಕೂದಲುಗಳು ಅವಳ ಕೆನ್ನೆ ಸೋಕಲು ಓಡಿ ಬರುತ್ತಿದ್ದವು. ಅವಳೇ ಒಂದು ಅವನನ್ನು ಎಚ್ಚರಿಸುವವರೆಗೂ ಹಾಗೆ ಇದ್ದ ಹುಡುಗ. ಅದ್ಯಾಕೋ ಅವನ ಸಂಯಮಕ್ಕೆ ಸವಾಲಾಗಿತ್ತು ಅವಳು ಬಂದ ಈ ಬಗೆ. ಸಮೃದ್ಧ್, ಇದೇನು ಇಲ್ಲಿ ಇವಾಗ? ಜೀನ್ಸ್ ಯಾಕೆ ಹಾಕೋಕೆ ಹೇಳಿದ್ದು? ಅಪ್ಪ ಚಿಕ್ಕಮ್ಮನಿಗೆ ಏನೂ ಹೇಳಿಲ್ಲ ಎಂದು ಒಂದೇ ಸಮನೆ ಮಾತನಾಡುತ್ತಿದ್ದವಳ ಮಾತಿಗೆ ಬ್ರೇಕ್ ಬಿದ್ದಿದ್ದು ಅವನ ತುಟಿಗಳು ಅವಳ ಕೆನ್ನೆ ಸೋಕಿದ ಮೇಲೆ. ನಿನ್ನ ಜೊತೆ ನೈಟ್ ರೈಡ್ ಹೋಗೋಕ್ಕೆ ಆಸೆ ಇತ್ತು. ಕಾರ್ಗಿಂತ ಬೈಕ್ ಬೆಟರ್. ಈ ಮನೆಯಲ್ಲಿ ಕಾಲಿಗೊಬ್ಬರು ಕೈಗೊಬ್ಬರು ಸಿಗ್ತಾರೆ. ಎಲ್ಲರಿಗೂ ಹೇಳಿ ಬರೋದು ಆಗಲ್ಲ. ಇಲ್ಲಾದರೆ ಯಾರೂ ಇಲ್ಲ, ಸೊ ಈಸಿಯಾಗಿ ಹೋಗಿ ಬರಬಹುದು. ಬೈಕಲ್ಲಿ ಸೀರೆ ಹಾಕ್ಕೊಂಡು ಕೂರೋಕೆ ಕಷ್ಟ, ಅದಕ್ಕೆ ಜೀನ್ಸ್ ಹಾಕ್ಕೊಂಡು ಬಾ ಅಂದೆ. ಮಾವಂಗೆ ಸಂಜೆನೇ ಹೇಳಿದ್ದೆ, ಒಪ್ಪಿಗೆ ಕೊಟ್ಟಿದ್ರು. ನಿನಗೆ ಸರ್ಪ್ರೈಸ್ ಇರಲಿ ಅಂತ ಹೇಳಿಲ್ಲ. ಇಷ್ಟೇ ಸಾಕಾ ಅಥವಾ ಇನ್ನೂ ಇನ್ಫಾರ್ಮೇಷನ್ ಬೇಕಾ ಎಂದ. ಎಲ್ಲಿಗೆ ಹೋಗೋದು ಎಂದಳು. ಎಲ್ಲಿಗೋ, ನನ್ನ ಮೇಲೆ ನಂಬಿಕೆ ಇದೆ ತಾನೆ ಎಂದು ಅವಳ ಮುಗುವ ಬೊಗಸೆಯಲ್ಲಿ ಹಿಡಿದು ಎಂದು ತಲೆ ಆಡಿಸಿದ್ಲು. ಅವಳು ಒಟ್ಟಾಗಿ ಕಟ್ಟಿದ್ದ ಕೂದಲುಗಳಿಗೆ ರಬ್ಬರ್ ಬ್ಯಾಂಡ್ನಿಂದ ಮುಕ್ತಿ ಕೊಟ್ಟ. ಫ್ರೀ ಏರ್ಸ್ ಬಿಟ್ಟರೆ ತುಂಬ ಚೆನ್ನಾಗಿ ಕಾಣ್ತೀಯ ಎಂದು ಅವಳ ಹಣೆಗೆ ಚುಂಬಿಸಿದ. ಅವಳು ಅವನನ್ನು ತಬ್ಬಿದಳು. ತುಸು ಸಮಯ ಹಾಗೆಯೇ ಇದ್ದರು. ಮೇಡಮ್, ಹೀಗೆ ತಬ್ಬಿ ನಿಂತ್ಕೊಳ್ಳೋಕೆ ನಾಳೆ ಮನೆಗೆ ಬಂದಮೇಲೆ ಮುಹೂರ್ತ ಇಡ್ತೀನಿ. ಆದರೆ ಇವತ್ತು ನೈಟ್ ರೈಡ್ಗೆ ಹೋಗಬೇಕು ಎಂದವನ ಮಾತಿಗೆ ದೂರ ಸರಿದು ನಿಂತಳು. ಅವನು ಬೈಕೇರಿದ. ಅವಳು ಅವನಿಂದ ತುಸು ಅಂತರ ಕಾಯ್ದುಕೊಂಡಳು. ಅದನ್ನು ಗಮನಿಸಿದವನ ಮನಸ್ಸಿಗೆ ಯಾರೋ ಚೂರಿ ಇರಿದ ಅನುಭವ ಆಗಿತ್ತು. ಆದರೂ ತಾನಾಗೆ ತಂದುಕೊಂಡ ಪರಿಸ್ಥಿತಿ ಅಲ್ವೇ, ಹಾಗಾಗಿ ಬೇಕೆಂದೇ ನೈಸ್ ರೋಡ್ನಲ್ಲೂ ಗುಂಡಿಗಳ ಹುಡುಕಿದ. ಅವನ ಸಹಾಯಕ್ಕಾಗಿ ಒಂದೇ ಒಂದು ಅಂಸ್ ಕಣ್ಣಿಗೆ ಬಿತ್ತು. ತುಸು ಮೆಲ್ಲಕ್ಕೆ ಅದನ್ನು ಜಂಪ್ ಮಾಡಿಸಿದ. ಮೊದಲೇ KTM ಬೈಕ್. ಅವ ಮೆಲ್ಲಗೆ ಜಂಪ್ ಮಾಡಿದ್ರು ಇತಿ ಮೂಗರಿಸಿದ್ಲು. ಬೀಳುವ ಭಯವಾದಾಗ ಅವನನ್ನು ತಬ್ಬಿದ್ಲು. ಸಾರಿ ಇತಿ, ನೋಡಲಿಲ್ಲ ಎಂದು ಸುಳ್ಳಾಡಿದ. ಇರಲಿ ಬಿಡಿ ಎಂದಳಷ್ಟೇ ಅವಳು. ಸುಮಾರು 1 ಗಂಟೆಗೆ ಹೊತ್ತಾದರೂ ಅವಳು ಬಾಯಿ ತೆಗೆಯಲೇ ಇಲ್ಲ. ಒಂದು ಕಡೆ ಗಾಡಿ ನಿಲ್ಲಿಸಿದ. ಅಲ್ಲ, ನೀನು ಹೀಗೆ ಸುಮ್ಮನೆ ಕೂತಿದ್ರೆ ನನಗೆ ನಿದ್ದೆ ಬರುತ್ತೆ. ಏನಾದರೂ ಮಾತಾಡು. ರೈಡ್ ಅಂದರೆ ಸುಮ್ಮನೆ ಕೂತ್ಕೊಂಡು ಹೋಗೋದಲ್ಲ ಎಂದ. ಏನು ಮಾತಾಡಲಿ? ಅವಳಿಗೆ ಮಾತನಾಡೋದೂ ಗೊತ್ತಿಲ್ಲ. ಅಯ್ಯೋ ದೇವ್ರೆ, ನನ್ನ ಹೆಂಡತಿಗೆ ಯಾಕಪ್ಪ ಇಂಥ ದುರ್ಬುದ್ಧಿ ಕೊಟ್ಟೆ? ಎಲ್ಲ ಹೆಂಡತಿರು ಗಂಡನ ತಲೆ ತಿಂದರೆ ಇವಳು ನನ್ನ ಜೊತೆ ಏನು ಮಾತಾಡಬೇಕು ಅಂತ ಕೇಳ್ತಾಳೆ. ಅಯ್ಯೋ ದೇವ ಎಂದವನ ದಾಟಿಗೆ ಹುಡುಗಿಯ ಮುಖ ಅರಳಿಬಿಟ್ಟಿತ್ತು. ಬೈಕ್ ಇಲ್ಲೇ ಇರಲಿ, ತುಸು ದೂರ ನಡೆದು ಹೋಗಿ ಮರಳಿ ಬರುವ ಬಾ ಎಂದು ಅವಳ ಕೈ ಹಿಡಿದು ಕರೆದುಕೊಂಡು ಹೋದ. ಅವಳು ಅವನ ಹಿಂದೆಯೇ ಹೆಜ್ಜೆ ಹಾಕಿದ್ಲು. ಅಲ್ಲೇ ದೂರದಲ್ಲಿ ಒಂದು ಐಸ್ ಕ್ರೀಮ್ ಅಂಗಡಿ ಓಪನ್ ಇದ್ದದ್ದು ನೋಡಿ ಅಲ್ಲಿಗೆ ಕರೆದೊಯ್ದ. ಅಣ್ಣ, 2 ಬಟರ್ ಸ್ಕಾಚ್ ಐಸ್ ಕ್ರೀಮ್ ಕೊಡಿ ಎಂದು ಐಸ್ ಪಡೆದು ಬೀಲ್ ಕೊಟ್ಟ. ಅಣ್ಣ, ಇಷ್ಟೊತ್ತಲ್ಲೂ ಪಾರ್ ಓಪನ್ ಇರುತ್ತಾ ಎಂದು ಮುಗ್ದಳಂತೆ ಕೇಳಿದ ಪ್ರಶ್ನೆಗೆ ಏನು ಹೇಳಬೇಕು ತಿಳಿಯದೆ, ಹೂನಮ್ಮ, ನಿಮ್ಮಂಥ ಲವರ್ಸ್ ಬರ್ತಾ ಇರ್ತಾರೆ, ನೈಟ್ ಅಲ್ವಾ, ರೈಟ್ ಚೆನ್ನಾಗಿರುತ್ತೆ ಅಂತ ನಾವು ಈ ಸಮಯದಲ್ಲಿ ಡಬಲ್ ರೇಟ್ ಮಾಡ್ತೀವಿ ಎಂದ. ಸರಿ ಅಣ್ಣ, ಆದರೆ ನಾವು ಲವರ್ಸ್ ಅಲ್ಲ, ಗಂಡ ಹೆಂಡತಿ ಎಂದು ಅವನ ಜೊತೆ ನಡೆದಳು. ಅಲ್ಲ ಸಮೃದ್ಧ್, ಇಲ್ಲಿ ಈ ಥರ ಎಲ್ಲ ಇರುತ್ತೆ ಅಂತ ನಿಮಗೆ ಮೊದಲೇ ಗೊತ್ತಿತ್ತಾ? ಅಂದರೆ
ನೀವು ಮೊದಲು ಯಾವಾಗಾದರೂ ಬಂದಿದ್ರಾ ಈ ಕಡೆ ಎಂದು ಒಂದು ಬೈಟ್ ಕಚ್ಚಿದ್ಲು. ಹ್ಞೂ, ವಾರಕ್ಕೊಮ್ಮೆ ಒಂದೊಂದು ಹುಡುಗಿಯ ಜೊತೆ ಬರ್ತೀನಿ. ಇವತ್ತು ನಿನ್ನ ಜೊತೆ ಕೇಳೋದು ನೋಡು, ನನಗೆ ಈ ರೂಟೇ ಗೊತ್ತಿಲ್ಲ, ಇವೆಲ್ಲ ಕಾಮನ್ ಕಣೆ ದಡ್ಡಿ ಎಂದ. ಅಷ್ಟಕ್ಕೆ ನಮ್ಮ ಹುಡುಗಿ ಮುಖ ಒದಿಸ್ಕೊಂಡು ನಡೆದ್ಲು. ನೋಡ್ರಪ್ಪ ವರ್ಷೇನ, ಮಾತಾಡು ಅಂದರೆ ಗೊತ್ತಿಲ್ಲ ಅಂತಾಳೆ, ಸಿಟ್ಟು ಮಾತ್ರ ಬೇಗ ಬರುತ್ತೆ ಎಂದು ಅವಳ ಹಿಂದೆಯೇ ನಡೆದ. ಕೈಯಲ್ಲಿ ಕೈ ಬೆರೆಸಿ ಖಾಲಿ ರೋಡಿನಲ್ಲಿ ಹೆಜ್ಜೆ ಹಾಕುತ್ತಿದ್ದವರ ಮನದಲ್ಲಿ ವಿಭಿನ್ನ ವಿಷಯಗಳು. ಈ ಜೀವನ ಪೂರ್ತಿ ನಿಮ್ಮ ಜೊತೆ ಹೀಗೆ ಕಳಿಬೇಕು ಅಂತ ಆಸೆ ಸಮೃದ್ಧ. ನನ್ನ ಪ್ರೀತಿ ಒಪ್ಕೊಂಡು ನನ್ನ ಸ್ವೀಕಾರ ಮಾಡಿ. ನನ್ನ ಪ್ರೀತಿ ನಿಮಗೆ ಮಾತ್ರ, ಪ್ರತಿ ಕ್ಷಣ ನಿನ್ನನ್ನೇ ಬಯಸಿದಿರುದೀಯಾ ಎಂದು ಅವಳ ಮನ ಯೋಚಿಸಿದರೆ, ನಿನ್ನ ಜೊತೆಗೆ ಹೀಗೆ ಸಾಯುವವರೆಗೂ ಇರಬೇಕು ಅಂತ ಆಸೆ ಕಣೆ. ನಾನು ಮಾಡಿರೋ ತಪ್ಪು ಒಪ್ಕೊಂಡು ಅಥವಾ ಶಿಕ್ಷೆ ನೀಡಿ ನನ್ನ ಪ್ರೀತಿ ಒಪ್ಕೊಳ್ಳೆ. ನನಗೆ ಇಷ್ಟು ದಿನ ಗೊತ್ತಾಗಲಿಲ್ಲ ನಿನ್ನ ಬೆಲೆ, ಆದರೆ ಇವಾಗ ಗೊತ್ತಾಗ್ತಿದೆ ಏತಕ್ಕೆ ನಿನ್ನನ್ನೇ ಬಯಸಿದಿರುದೀಯಾ ಅಂತ ಎಂದುಕೊಂಡನವ. ಇಬ್ಬರೂ ಮೌನವಾಗಿ ಹೆಜ್ಜೆ ಹಾಕಿದರು. ಬಾಲ್ಕನಿಯಲ್ಲಿ ನಿಂತು ಚಂದ್ರನ ಹತ್ರ ದೃಷ್ಟಿ ನೆಟ್ಟಿದ್ಲು ಸಾನ್ನಿಧ್ಯ. ತಲೆಯ ತುಂಬ 100 ಚಿಂತೆಗಳು. ಮನೆಯ ಮರ್ಯಾದೆಯ ಪ್ರಶ್ನೆ, ತನ್ನ ಮಾನದ ಚಿಂತೆ, ಅಣ್ಣನ ಪ್ರತಿಷ್ಠೆ ವಿಷಯ, ಇಷ್ಟೆಲ್ಲ ನಿಂತಿರುವುದು ಅವಳ ಒಂದು ನಿರ್ಧಾರದ ಮೇಲೆ. ನೆನಪಿನಂಗಳಕ್ಕೆ ಹೋದವಳ ಎಚ್ಚರಿಸಿದ್ದು ಅವನದೇ ಕರೆ. ಹಲೋ ಗಿಣಿಮರಿ, ಹೇಗಿದೆಯಾ? ಅಫ್ಕೋರ್ಸ್ ಚೆನ್ನಾಗಿಲ್ಲ ಅಂತ ಗೊತ್ತು ಎಂದು ವ್ಯಂಗ್ಯವಾಡಿದ. ಪ್ಲೀಸ್ ನನ್ನ ಬಿಟ್ಬಿಡು, ನಿನಗೆ ಎಷ್ಟು ಹಣ ಬೇಕಾದರೂ ಕೊಡ್ತೀನಿ ಎಂಬುದು ಅವಳ ನಿತ್ಯದ ಕೋರಿಕೆ. ಹಣ ನನ್ನ ಬಳಿಯೂ ಇದೆ, ನನಗೆ ನೀನು ಬೇಕು, ನೀನು ನನ್ನವಳಾಗಬೇಕು, ಸಂಪೂರ್ಣ ನನ್ನವಳು ಎಂದವನ ಮಾತಲ್ಲಿ ಬರೀ ಕ್ರವಿ ಬರ್ತು. ಪ್ಲೀಸ್ ಎಂದು ಗೋಗರೆದಳು. ಇಲ್ಲ ಚಿನ್ನೆ, ನಾಳೆ ಕೊನೆ ದಿನ, ಸಂಜೆ 5 ಗಂಟೆಗೆ ನಾನು ಹೇಳಿದ ಸ್ಪಾಟಿಗೆ ನೀನು ಬರದೆ ಹೋದರೆ 5 ಗಂಟೆ 1 ನಿಮಿಷಕ್ಕೆ ಎಲ್ಲ ಕಡೆ ನಿನ್ನ ಹಾಟ್ ನ್ಯೂಸ್ ಆಗ್ತೀಯ, ಬಾಯ್ ಎಂದು ಕರೆ ತುಂಡರಿಸಿದ. ಕೆಲವು ಗಂಟೆಗಳ ಕಾಲ ಅತ್ತು ಕಣ್ಣೀರು ಖಾಲಿಯಾದ ಮೇಲೆ ದೃಢ ನಿರ್ಧಾರ ಮಾಡಿದ್ಲು. ಹಾಗೆ ಫೋನ್ ತೆಗೆದುಕೊಂಡು ನನಗೆ ಒಪ್ಪಿಗೆ ಇದೆ ಎಂದು ಸಂದೇಶ ರವಾನಿಸಿಯೇ ಬಿಟ್ಲು. ನಾನು ನನ್ನನ್ನು ಅವನಿಗೆ ಒಪ್ಪಿಕೊಂಡ ಮೇಲೆ ಮತ್ತೆ ಉಲ್ಟಾ ಹೊಡೆದ್ರೆ, ಒಮ್ಮೆ ತನ್ನ ಕೆಲಸ ಮುಗಿಸಿಕೊಂಡು ಮತ್ತೆ ಮತ್ತೆ ಹಿಂಸೆ ಮಾಡಿದರೆ, ಫೋಟೋಗಳನ್ನು ಡಿಲೀಟ್ ಮಾಡದೆ ಹೋದರೆ, ಇದೆಲ್ಲ ವಿಷಯ ಮನೆಯಲ್ಲಿ ತಿಳಿದ್ರೆ, ಹೀಗೆ ಯೋಚಿಸುತ್ತಿದ್ದವಳಿಂದ ನಿದ್ದೆ ಬಹುದೂರ ಸಾಗಿತ್ತು. ಮುಂದುವರಿಯುವುದು ಮತ್ತೆ ಸಿಗುವ. ಅಂದಾಗೆ ಸ್ವಲ್ಪ ಶಾರ್ಟ್ ಆಯಿತು ಅಂತ ಬೈಕೋಬೇಡಿ, ಡೈಲಿ ಆಗ್ತಿದ್ದೀನಲ್ವಾ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಎಪಿಸೋಡ್ ಜಾಸ್ತಿ ಆಗ್ತೀನಿ. ನಿಮ್ಮ ಕಮೆಂಟ್ ಮಾಡೋದು ಮರಿಬೇಡಿ ಆಯಿತಾ. ನಿಮ್ಮ ಪ್ರೀತಿಯ ನಿರೀಕ್ಷೆಯಲ್ಲಿ ಇರ್ತೀನಿ ಸದಾ. ನಾನು ನಿಮ್ಮ ರೂಪ ಕನ್ನಡತಿ.